ಭಾರತ ಸರ್ಕಾರಕ್ಕೆ ಈಗ ಸಿಕ್ಕಿರುವಂಥ ಅವಕಾಶ ವಿಶ್ವಮಟ್ಟದಲ್ಲಿ ತನ್ನ ಹೆಸರನ್ನು ಉಳಿಸ್ಕೊಳ್ಳೋದು, ಯಾವ ಭಯೋತ್ಪಾದನಾ ಚಟುವಟಿಕೆಗಳನ್ನು ನಾವು ಮಟ್ಟ ಹಾಕ್ತೀವಿ ಅಂತ ಪದೇ ಪದೇ ಬೆಂಬಲವನ್ನು ಸೂಚಿಸ್ತಾ ಬಂದಿತ್ತು. ಆ ವಿಚಾರದಲ್ಲಿ ಹಾಗೂ ದೇಶದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದಕ್ಕೆ ಅವಕಾಶ, ಈ ಎರಡು ವಿಚಾರಗಳ ಸಂಬಂಧ ಇವತ್ತು ಭಾರತ ಸರ್ಕಾರ ಒಂದು ಒಳ್ಳೆಯ ಸಂದರ್ಭದಲ್ಲಿ ಯಾವ ರೀತಿ ಹೆಜ್ಜೆಯನ್ನು ಇಡಬಹುದು ಅನ್ನೋದರ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ನಿಮಗೆ ನೀಡ್ತಾ ಹೋಗ್ತಾರೆ ನನ್ನ ಈ ಸಂಸ್ಥೆಯ ಪ್ರಧಾನ ಸಂಪಾದಕರಾಗಿರುವಂಥ ಡಾಕ್ಟರ್ DS ಶಿವರುದ್ರಪ್ಪ ಸರ್. ಈಗ ಮತ್ತೆ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ಈಗ ಭಾರತ ಯಾವ ಹೆಜ್ಜೆಯನ್ನ ಇಟ್ಟು ವಿಶ್ವ ಮತ್ತು ಭಾರತ ಎರಡನ್ನೂ ಗೆಲ್ಲುತ್ತೆ ಸರ್? ಎಸ್ ವಿಜಯ್, ಇಲ್ಲಿ ಪ್ರಮುಖವಾಗಿ ಏನು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ನಡೆದಂತಹ ಪೈಶಾಚಿಕ ಕೃತ್ಯದ ನಂತರ ಈಗ ಇಡೀ ವಿಶ್ವ ಭಾರತ ಪಾಕ್ನತ್ತ ಕಣ್ಣಾಯ್ತಾ ಇರೋದನ್ನ ನಾವು ನೋಡ್ತೇವೆ. ಯಾಕಂದ್ರೆ ಪ್ರಮುಖವಾಗಿ ಎಲ್ಲಾ ರಾಷ್ಟ್ರಗಳು ಭಾರತದ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆಗೆ ಪಾಕ್ ಅನ್ನ ಏಕಾಂಗಿಯಾಗಿ ಮಾಡುವತ್ತ ಭಾರತ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಭಾರತ ತಕ್ಷಣ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನಿದೆ, ಈ ಕ್ರಮಗಳು ಇಡೀ ವಿಶ್ವ ನಾಯಕರಲ್ಲಿ ಮೆಚ್ಚುಗೆ ವ್ಯಕ್ತ ಆಗಿದೆ. ಯಾಕಂದ್ರೆ ಭಾರತ ಏಕಾಏಕಿ ಯುದ್ಧವನ್ನಾಗ್ಲಿ ಬೇರೆ ಇನ್ಯಾವುದೋ ರಕ್ತಸಿಕ್ತ ವಿಚಾರಗಳಿಗೆ ಮುನ್ನುಡಿಯನ್ನ ಬರೆದಿಲ್ಲ. ಅದು ರಾಜತಾಂತ್ರಿಕವಾಗಿ ಪಾಕ್ ಅನ್ನ ಹೆದರಿಸುವಂತ ಒಂದು ಕ್ರಮವನ್ನ ಕೈಗೊಂಡಿದೆ. ರಾಜತಾಂತ್ರಿಕವಾಗಿ ಏನು ಭಾರತ ದಿಟ್ಟ ನಿರ್ಧಾರವನ್ನ ಕೈಗೊಳ್ತೋ, ಈ ರಾಜತಾಂತ್ರಿಕ ನಡೆ ಎಲ್ಲೋ ಒಂದು ಕಡೆಗೆ ಪಾಕ್ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದೆ. ಪ್ರಮುಖವಾಗಿ ಏನಾಗಿದೆ ಅಂದ್ರೆ ಇಂಡಸ್ ನದಿಯ ನೀರನ್ನ ತಡೆ ಹಿಡಿಯುವ ಒಂದು ಇಂಡಸ್ ಒಪ್ಪಂದವನ್ನ ಅಮಾನತು ನೀಡುವ ಭಾರತದ ಕ್ರಮ ಏನಿದೆ, ಇದು ಇಡೀ ಪಾಕಿಸ್ತಾನವನ್ನ ಒಂದು ರೀತಿಯಲ್ಲಿ ಪಾಕಿಸ್ತಾನದ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದೆ. ಇಡೀ ಪಾಕಿಸ್ತಾನಕ್ಕೆ ಜೀವನಾಡಿಯಾಗಿರ್ತಕ್ಕಂತಹ ಇಂಡಸ್ ನದಿಯ ನೀರನ್ನ ಒಂದು ತೊಟ್ಟು ನೀರನ್ನ ನಾವು ಬಿಡುದಿಲ್ಲ ಅಂತ ಹೇಳಿ ಒಂದು ನಿರ್ಧಾರವನ್ನ ಕೈಗೊಂಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆಗೆ ಪಾಕಿಗಳಲ್ಲಿಯೂ ಸಹ ಇದು ಭಾರಿ ಒಂದು ಹತಾಶ ಭಾವನೆಗೆ ನುಗ್ಗಿದಂತಾಗಿದೆ. ಈ ಕಾರಣಕ್ಕಾಗಿ ಈಗಾಗಲೇ ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಸಹ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನಾವೇನಾದ್ರೂ ಭಾರತ ಇಂಡಸ್ ನದಿಯ ನೀರನ್ನ ಬಿಡದೆ ಹೋದ್ರೆ ನಾವು ಸೈನ್ಯವನ್ನ ನುಗ್ಗಿಸಿ ಇಂಡಸ್ ನದಿಯ ನೀರನ್ನ ಬಿಟ್ಕೊಳ್ತೇವೆ ಅನ್ನೋ ಒಂದು ಉದ್ಘಾಟನದ ಮಾತನ್ನ ಹೇಳಿದ್ದಾರೆ. ಅವರ ಉದ್ಘಾಟನದ ಮಾತು ಭಾರತವನ್ನ ಮತ್ತಷ್ಟು ಕೆರಳಿಸಿದೆ ಅಂತಾನೆ ನಾವು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಭಾರತವನ್ನ ಅವ್ರು ಯಾವ ರೀತಿಯಲ್ಲಿ ಕೆಣಕ್ಬೇಕಾಗಿತ್ತೋ ಆ ರೀತಿಯಲ್ಲಿ ಕೆಣಕ್ತಾ ಇಲ್ಲ. ಒಂದ್ ರೀತಿಯಲ್ಲಿ ಉದ್ಘಾಟನದಿಂದ ನಡೆದುಕೊಳ್ತಾ ಇದ್ದಾರೆ. ಎರಡೂ ದೇಶಗಳ ನಡುವೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಯುದ್ಧೋನ್ಮಾದ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಗಡಿಯಲ್ಲಿ ಈಗಾಗಲೇ ಗುಂಡಿನ ಚಕಮಕಿಗಳು ನಡೀತಾ ಇದೆ. ಪಾಕಿಸ್ತಾನದ ಸೇನೆ ಅಪ್ರಚೋದಿತ ದಾಳಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಸಹ ಎಲ್ಲೋ ಒಂದು ಕಡೆಗೆ ವಿಶ್ವದ ಗಮನವನ್ನ ಸೆಳೆದಿದೆ. ಅಂದ್ರೆ ಪಾಕ್ ಸೇನೆಯೇ ಎಲ್ಲೋ ಒಂದು ಕಡೆಗೆ ಭಾರತವನ್ನ ಕೆಣಕ್ತಾ ಇದೆ. ಭಾರತ ಏನಾದ್ರೂ ಇದಕ್ಕೆ ದಿಟ್ಟ ಉತ್ತರವನ್ನು ನೀಡಲು ಮುಂದಾದ್ರೆ ಪಾಕಿಸ್ತಾನವೇ ಎಲ್ಲೋ ಒಂದು ಕಡೆ ಸರ್ವನಾಶ ಆಗುತ್ತೆ ಒಂದು ಎಚ್ಚರಿಕೆ ಎಲ್ಲೋ ವಿಶ್ವಸಂಸ್ಥೆಗೂ ಇದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಅವರು ಸಹ ಹೇಳಿದ್ರು, ತಾಳ್ಮೆಯನ್ನ ಕಳೆದುಕೊಳ್ಬಾರ್ದು, ಎರಡೂ ದೇಶಗಳು ತಾಳ್ಮೆಯಿಂದ ನಡೆದುಕೊಳ್ಳಿ, ತಾಳ್ಮೆಯಿಂದ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅನ್ನೋ ಒಂದು ಸಂದೇಶವನ್ನು ಸಹ ರವಾನಿಸಿದ್ರು. ಆದ್ರೆ ಕೆಲವು ವಿಶ್ವ ನಾಯಕರು ಭಾರತ ಭಯೋತ್ಪಾದಕರ ವಿರುದ್ಧ ಕೈಗೊಳ್ತಕ್ಕಂಥ ಎಲ್ಲ ಕ್ರಮಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ಭಾರತ ಭಯೋತ್ಪಾದಕರ ಹುಟ್ಟಡಗಿಸುವ ಕೆಲಸಕ್ಕೆ ಮುಂದಾಗಬೇಕು ಅನ್ನೋ ಒಂದು ಸಂದೇಶವನ್ನು ಸಹ ರವಾನಿಸಿದ್ದೇವೆ. ಈಗಾಗಲೇ ಅಮೆರಿಕ ಇರ್ಬೋದು, ಇಸ್ರೇಲ್ ಇರ್ಬೋದು, ರಷ್ಯಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಇಂತಹ ಎಲ್ಲ ಪ್ರಮುಖ ರಾಷ್ಟ್ರಗಳು ಸಹ ಭಾರತದ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಪಾಕಿಸ್ತಾನವನ್ನು ಇದು ಏಕಾಂಗಿಯಾಗಿಸಿದೆ ಅಂತಲೇ ನಾವು ಹೇಳಬೇಕಾಗತ್ತೆ. ಪಾಕಿಸ್ತಾನದ ನಡೆಯೂ ಸಹ ಅದೇನೋ ಸುಲಭವಾಗಿ ತನ್ನ ಸೋಲನ್ನು ಒಪ್ಪಿಕೊಳ್ಳುವಂಥ ರೀತಿಯಲ್ಲಿಲ್ಲ. ಪಾಕಿಸ್ತಾನವೂ ಸಹ ನಾನು ಸಹ ಯುದ್ಧಕ್ಕೆ ರೆಡಿ ಅನ್ನೋ ರೀತಿಯಲ್ಲಿ ಯುದ್ಧೋನ್ಮಾದವನ್ನು ವ್ಯಕ್ತಪಡಿಸ್ತಾ ಇದೆ. ಆದರೆ ಭಾರತದ ಸೇನಾಧಿಕಾರಿಗಳು ಎಲ್ಲೋ ಒಂದು ಕಡೆ ನಮಗೆ ಭಾರತದ ಒಂದು ನಿರ್ಧಾರಕ್ಕೆ ಭಾರತ ಕೈಗೊಳ್ತಕ್ಕಂಥ ಕಾರ್ಯಾಚರಣೆಗೆ ಬೆದರಿ ಅವರ ಕುಟುಂಬಗಳನ್ನು ವಿದೇಶಗಳಿಗೆ ಕಳಿಸ್ತಾ ಇರತಕ್ಕಂಥದ್ದನ್ನು ಸಹ ನಾವು ಗಮನಿಸ್ಬೋದು. ಇವೆಲ್ಲವನ್ನ ನಾವು ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಭಾರತ ಸದ್ಯದ ಪರಿಸ್ಥಿತಿಯಲ್ಲಿ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾಗಿದೆ, ಒಂದು ಹಂತಕ್ಕೆ ಯಶಸ್ವಿಯಾಗಿದೆ. ಇದನ್ನೇ ಮುಂದುವರಿಸಿದ್ರೆ ಪಾಕಿಸ್ತಾನ, ಅದರಲ್ಲೂ ಇಂಡಸ್ ನದಿಯ ಒಂದು ಒಪ್ಪಂದ ಏನಿದೆ, ಇಂಡಸ್ ನದಿಯ ಒಪ್ಪಂದ ಎಲ್ಲೋ ಒಂದು ಕಡೆಗೆ ಪಾಕಿಸ್ತಾನಕ್ಕೆ ಮುಳುವಾಗಿ ಪರಿಣಮಿಸುತ್ತೆ. ಇದರ ಜೊತೆಗೆ ಪಾಕಿಸ್ತಾನ ಮೊನ್ನೆ ಕೈಗೊಂಡಂಥ ನಿರ್ಧಾರ ಏನಿದೆ, ಸಿಮ್ಲಾ ಒಪ್ಪಂದವನ್ನ ನಾವು ರದ್ದು ಮಾಡ್ತೇವೆ ಅನ್ನೋ ಒಂದು ಹೇಳಿಕೆ ಏನಿದೆ, ಇದು ಸಹ ಎಲ್ಲರಿಗೂ ಅದಕ್ಕೆ ಮುಳ್ಳಾಗಿ ಪರಿಣಮಿಸುತ್ತೆ. ಸಿಮ್ಲಾ ಒಪ್ಪಂದ ರದ್ದಾದ್ರೆ
ಎಲ್ಲೋ ಭಾರತಕ್ಕೆ ಒಂದು ಅತ್ಯುತ್ತಮ ಅವಕಾಶ ಸಿಕ್ಕುತ್ತೆ. ಪಾಕ್ ಆಕ್ರಮಿತ ಕಾಶ್ಮೀರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಇದು ಉತ್ತಮ ಅವಕಾಶ ಆಗುತ್ತೆ. ಇದರಿಂದ ಎರಡೂ ದೇಶಗಳ ನಡುವೆ ಇದುವರೆಗೆ LOCಯನ್ನು ದಾಟಿ ಸೈನ್ಯಗಳು ಹೋಗುವುದಿಲ್ಲ ಅನ್ನೋ ಒಂದು ಒಪ್ಪಂದ ಇದೆ, ಸಿಮ್ಲಾ ಒಪ್ಪಂದ. ಏನು ಈ ಸಿಮ್ಲಾ ಒಪ್ಪಂದಕ್ಕೆ ಇವರೇನಾದರೂ ಸಿಮ್ಲಾ ಒಪ್ಪಂದವನ್ನು ಮುರಿದ್ರೆ ಎಲ್ಲೋ ಒಂದು ಕಡೆಗೆ ಪಾಕಿಸ್ತಾನಕ್ಕೆ ಇದು ದೊಡ್ಡ ಕಂಟಕವಾಗಿ ಪರಿಣಮಿಸುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಈ ಒಂದು ಹಂತದಲ್ಲಿ ತನ್ನ ವಶಕ್ಕೆ ತೆಗೆದುಕೊಳ್ಳಲು ಇದು ಸದಾವಕಾಶ ಸಿಕ್ತಂಗಾಗುತ್ತೆ ಭಾರತಕ್ಕೆ. ಭಾರತ ಈ ಒಂದು ನಿರ್ಧಾರವನ್ನು ಸದುಪಯೋಗಪಡಿಸ್ಕೊಳ್ತಕ್ಕಂಥ ಸಾಧ್ಯತೆಯೂ ಹೆಚ್ಚಾಗಿದೆ. ಈಗಾಗಲೇ ಸೇನೆಗೆ ಸಂಪೂರ್ಣ ಸ್ವತಂತ್ರವನ್ನು ನೀಡಿದೆ ಭಾರತ ಸರ್ಕಾರ. ಸರ್ವಪಕ್ಷಗಳ ಸಭೆಯಲ್ಲಿಯೂ ಸಹ ಸರ್ಕಾರದ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ. ಸರ್ವಪಕ್ಷಗಳು ಸಹ ಭಾರತ ಭಯೋತ್ಪಾದಕರ ವಿರುದ್ಧ ನಡೆಸ್ತಕ್ಕಂಥ ಎಲ್ಲ ಹೋರಾಟಗಳಿಗೂ ಸಹ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ. ಸರ್ಕಾರದ ಕ್ರಮಗಳಿಗೆ ನಮ್ಮ ಬೆಂಬಲ ಇದೆ. ನಾವೆಲ್ಲರೂ ಒಗ್ಗಟ್ಟಾಗಿ ದೇಶದ ಹಿತದೃಷ್ಟಿಯಿಂದ, ದೇಶದ ಸಮಗ್ರತೆ ಕಾಪಾಡಲು, ದೇಶದ ಭದ್ರತೆ ದೃಷ್ಟಿಯಿಂದ. ಸರ್, ಈಗ ಭಾರತದ ಟಾರ್ಗೆಟ್ ಇರೋದು ಉಗ್ರವಾದವನ್ನ ಮಟ್ಟ ಹಾಕೋದು. ಬಟ್ ಈ ಉಗ್ರವಾದವನ್ನ ಮಟ್ಟ ಹಾಕುವಂತ ನೆಪ ಇಟ್ಕೊಂಡು ಭಾರತ ಅಂತಾರಾಷ್ಟ್ರೀಯ ಗಡಿ ಒಪ್ಪಂದಗಳನ್ನ ಮೀರಿದೆ ಅನ್ನುವಂತ ಸಂದೇಶವನ್ನ ಪಾಕ್ ವಿಶ್ವಮಟ್ಟದಲ್ಲಿ ಸಾರೋದಿಲ್ಲ ಅನ್ನೋದ್ರಲ್ಲಿ ಹೇಗ್ ಸಾಧ್ಯ ಸರ್? ಅದನ್ನೇ ಪಾಕ್ ಭಾರತವನ್ನ ವಿಜಯ್, ಭಾರತ ಇಲ್ಲಿ ಯಾವುದೇ ಒಪ್ಪಂದಗಳನ್ನು ಸದ್ಯಕ್ಕೆ ಮುರಿದಿಲ್ಲ. ಆದರೆ ಸಿಂಧ್ ನದಿಯ ಏನು ಇಂಡಸ್ ನದಿಯ ಒಪ್ಪಂದ ಏನಿದೆ, ಆ ಸಿಂಧ್ ಪ್ರಾಂತ್ಯದ ಹೋಗ್ತಕ್ಕಂಥ ನದಿಗಳ ನೀರಿನ ಒಪ್ಪಂದ ಏನಿದೆ, ಅದಕ್ಕೆ ಮಾತ್ರ ನಾವು ತಾತ್ಕಾಲಿಕವಾಗಿ ಅದನ್ನು ಅಮಾನತ್ನಲ್ಲಿ ಇಟ್ಟಿದ್ದೇವೆ ಅಂತ ಹೇಳಿ ಭಾರತ ಸರ್ಕಾರ ಅಧಿಕೃತವಾಗಿ ಹೇಳಿದೆ. ಇದು ಅಮಾನತ್ನಲ್ಲಿ ಇಡಿದಂದ್ರೆ ಯಾವಾಗ ಬೇಕಾದರೂ ಅದು ಅಮಾನತನ್ನು ವಾಪಸ್ ತಗೊಳ್ಬೋದು. ರದ್ದು ಮಾಡಿಲ್ಲ ಒಪ್ಪಂದವನ್ನು, ಅಮಾನತ್ತಿನಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಭಾರತ. ಈಗ ಅಟಾರಿ ಗಡಿ ಇರ್ಬೋದು, ವಾಘಾ ಗಡಿ ಇರ್ಬೋದು, ತಮ್ಮ ಗಡಿಯನ್ನು ನಾನು ಭದ್ರಪಡಿಸ್ಕೊಳ್ತಾ ಇದ್ದೇನೆ, ನಾನೇನು ಪಾಕಿಸ್ತಾನದೊಳಗೆ ಹೋಗಿಲ್ಲ, ನನ್ನ ಗಡಿಯನ್ನು ನಾನು ಭದ್ರಪಡಿಸ್ಕೊಳ್ತಾ ಇದ್ದೀನಿ ಹೇಳಿ ಅಟಾರ ಗಡಿಯನ್ನು ಆಗಲಿ ವಾಘಾ ಗಡಿಯನ್ನಾಗಲಿ ಮುಚ್ಚಿದ್ದಾರೆ. ಆದರೆ ಪಾಕಿಸ್ತಾನ ಯಾವ ನಿರ್ಧಾರವನ್ನು ಕೈಗೊಳ್ತು? ಪಾಕಿಸ್ತಾನ ಸಿಮ್ಲಾ ಒಪ್ಪಂದವನ್ನೇ ರದ್ದು ಮಾಡ್ತು. ಅಂದರೆ ನಾನು ರದ್ದು ಮಾಡ್ತಾ ಇದ್ದೀನಿ ಅಂತ ಹೇಳ್ತು. ಸಿಮ್ಲಾ ಒಪ್ಪಂದ ಇನ್ನು 1940ರಲ್ಲೇ ಆಗಿರುವಂಥ ಈ ಒಪ್ಪಂದದಲ್ಲಿ ಏನಿತ್ತು ಅಂದರೆ, ಎರಡೂ ದೇಶಗಳ ಸೇನೆಗಳು LOCಯನ್ನು ದಾಟಿ ಯಾವುದೇ ಕಾರ್ಯಾಚರಣೆಯನ್ನು ಮಾಡಬಾರ್ದು ಅಂತಕ್ಕಂಥ ಒಪ್ಪಂದ ಆಗಿತ್ತು. ಆದರೆ ತನ್ನ ಕಾಲ ಮೇಲೆ ತನ್ನ ಕಲ್ಲನ್ನು ಹಾಕೊಂಡಿದೆ ಪಾಕಿಸ್ತಾನ. ಸಿಮ್ಲಾ ಒಪ್ಪಂದವನ್ನು ರದ್ದು ಮಾಡುವ ಮೂಲಕ ಪಾಕಿಸ್ತಾನ ಒಂದು ರೀತಿಯಲ್ಲಿ ತನ್ನ ಗಡಿಯೊಳಗೆ ಭಾರತ ಸೇನೆ ನುಗ್ಬೋದು ಅಥವಾ ನಾನು ಭಾರತದ ಗಡಿಯೊಳಗೆ ನುಗ್ಬೋದು ಅನ್ನೋ ಒಂದು ಸಂದೇಶವನ್ನು ರವಾನಿಸಿದೆ. ಇದು ಎಲ್ಲ ಒಂದು ಕಡೆಗೆ ಎರಡೂ ರಾಷ್ಟ್ರಗಳ ದೃಷ್ಟಿಯಿಂದ ಇದು ಯಾರಿಗೂ ಒಳ್ಳೆಯದಲ್ಲ. ಈ ಒಂದು ಒಪ್ಪಂದವನ್ನು ಮುರಿದಿರ್ತಕ್ಕಂಥದ್ದು ಪಾಕಿಸ್ತಾನವೇ. ಇದು ವಿಶ್ವ ನಾಯಕರು ಸಹ ಗಮನಿಸ್ತಾ ಇದ್ದಾರೆ, ವಿಶ್ವದ ರಾಷ್ಟ್ರಗಳು ಸಹ ಗಮನಿಸಿದ್ದಾರೆ. ಎಲ್ಲ ನಿಮಗೆ ಬ್ರಿಕ್ಸ್ ಶೃಂಗಸಭೆ ಇರ್ಬೋದು ಅಥವಾ ಸಾರ್ಕ್ ಶೃಂಗಸಭೆ ಇರ್ಬೋದು, ಎಲ್ಲ ಯಾವುದೇ ವಿಶ್ವಸಂಸ್ಥೆ ಸರ್ವ ಸದಸ್ಯರ ಸಭೆಯಲ್ಲಿರ್ಬೋದು, ಯಾವುದೇ ರಾಷ್ಟ್ರಗಳಲ್ಲಾಗಿರಲಿ, ಈ ರಾಷ್ಟ್ರಗಳಲ್ಲಿ ಹೋದಂಥ ಸಮಾವೇಶಗಳಲ್ಲಿ ನಮ್ಮ ದೇಶದ ನಾಯಕರುಗಳು ಹೇಳಿರ್ತಕ್ಕಂಥದ್ದು ಒಂದೇ ಮಾತು ಏನಂತಂದ್ರೆ, ನಾವು ಭಯೋತ್ಪಾದಕರ ವಿರುದ್ಧ ಹೋರಾಟವನ್ನು ಮಾಡ್ತೇವೆ, ಎಲ್ಲ ರಾಷ್ಟ್ರಗಳು ನಮಗೆ ಬೆಂಬಲವನ್ನು ಕೊಡಬೇಕು, ಭಯೋತ್ಪಾದನೆಯನ್ನ ಯಾರೂ ಸಹಿಸ್ಕೊಳ್ಬಾರ್ದು ಅಂತೇಳಿ. ಆದರೆ ಇಲ್ಲಿ ಭಾರತ ಈಗ ಹೇಳಿರ್ತಕ್ಕಂಥದ್ದು ಅದೇನೆ, ನಾವು ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡ್ತೀವಿ, ಪಾಕಿಸ್ತಾನದ ವಿರುದ್ಧ ಅಲ್ಲ ಅಂತ. ಪಾಕಿಸ್ತಾನ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಾ ಇದೆ ಅಂತಕ್ಕಂಥ ವಿಚಾರ ಜಗಜ್ಜಾಹೀರಾಗಿದೆ. ಈಗಾಗಲೇ ಪಾಕಿಸ್ತಾನದ ಸಚಿವರುಗಳೇ ಅದನ್ನು ಹೇಳ್ಕೊಂಡಿದ್ದಾರೆ. ಹೌದು, ನಮ್ಮ ಭಯೋತ್ಪಾದಕರಿಗೆ ಬೆಂಬಲವನ್ನು ನೀಡಿ ಎಲ್ಲೋ ಒಂದು ಕಡೆಗೆ ತಪ್ಪನ್ನು ಮಾಡ್ದೋ, ಇದಾಗಬಾರ್ದಾಗಿತ್ತು ಅಂತ ಹೇಳಿ ಪಾಕಿಸ್ತಾನದ ಸಚಿವರೇ ಹೇಳ್ಕೊಂಡಿದ್ದಾರೆ. ಅಂದರೆ ಪಾಕಿಸ್ತಾನ ಉಂಬುತನಕ್ಕೆ ಬಿದ್ದಿದೆ ಅಂತಲೇ ಹೇಳ್ಬೋದು. ತನ್ನ ಎಲ್ಲೋ ಯುಗೋ ಪ್ರಾಬ್ಲಮ್ನಿಂದ ಅದು ಈಗ ಭಾರತದ ವಿರುದ್ಧ ತನ್ನ ಪ್ರಜೆಗಳನ್ನು ಮೆಚ್ಚಿಸಲು ನಾನು ಭಾರತದ ವಿರುದ್ಧ ಹೋರಾಟ ಮಾಡ್ತೇನೆ ಅನ್ನೋ ಒಂದು ಹೇಳಿಕೆಯನ್ನು ಅಲ್ಲಿನ ರಾಜಕಾರಣಿಗಳು ನೀಡ್ತಾ ಇದ್ದಾರೆ. ಆದರೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಪಾಕಿಸ್ತಾನದಿಂದಲೇ ಮೊದಲ ತಪ್ಪು. ಹೀಗಾಗಿ ವಿಶ್ವ ನಾಯಕರಿಗೆ ಇದು ಗೊತ್ತಿದೆ. ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನ ಸದ್ಯದ ಪರಿಸ್ಥಿತಿಯಲ್ಲಿ ಏಕಾಂಗಿಯಾಗಿದೆ ಅಂತಲೇ ನಾವು ಹೇಳಬೇಕಾಗುತ್ತೆ. ಚೀನಾ ದೇಶವೂ ಸಹ ಪಾಕಿಸ್ತಾನಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ನೇರವಾಗಿ ಬೆಂಬಲ ನೀಡ್ತೀನಿ ಅಂತ ಎಲ್ಲಿಯೂ ಸಹ ಹೇಳಿಕೆಯನ್ನು ನೀಡಿಲ್ಲ. ಈಗಾಗಲೇ ಅಮೆರಿಕ ಇರ್ಬೋದು, ಇಸ್ರೇಲ್ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ರಷ್ಯಾ ಇರ್ಬೋದು, ಈ ಎಲ್ಲ ಪ್ರಮುಖ ರಾಷ್ಟ್ರಗಳು ಸಹ ಭಾರತದ ಬೆಂಬಲಕ್ಕೆ ನಿಂತಿರೋದನ್ನು ನಾವು ಗಮನಿಸ್ಬೋದು. ಭಾರತ ಭಯೋತ್ಪಾದಕರ ವಿರುದ್ಧ ನಡೆಸ್ತಕ್ಕಂಥ ಎಲ್ಲ ಕಾರ್ಯಾಚರಣೆಗೂ ನಾವು ಸಂಪೂರ್ಣ ಬೆಂಬಲವನ್ನು ನೀಡ್ತೇವೆ, ಯಾವುದೇ ದಿಟ್ಟ ಕ್ರಮ ಕೈಗೊಂಡ್ರು ನಾವು ಅದಕ್ಕೆ ಬೆನ್ನೆಲುಬಾಗಿರ್ತೇವೆ ಅಂತಕ್ಕಂಥ ಮಾತನ್ನ ನಾಯಕರು ಈಗಾಗಲೇ ಹೇಳಿದ್ದಾರೆ. ವಿಜಯ್, ಭಾರತ ಏನು G20 ಶೃಂಗಸಭೆ ಆಗಿರ್ಬೋದು ಅಥವಾ ಇತರೆ ನೀವು ಹೇಳಿದಂತ ಶೃಂಗಸಭೆಗಳಲ್ಲಿ ಹಲವಾರು ರಾಷ್ಟ್ರಗಳ ಜೊತೆ ಒಪ್ಪಂದ ಮಾಡ್ಕೊಂಡಿದೆ.
ಯಾವುದೇ ಭಯೋತ್ಪಾದನಾ ಚಟುವಟಿಕೆಗಳನ್ನ ಮಟ್ಟ ಹಾಕೋದಿಕ್ಕೆ ಪರಸ್ಪರ ರಾಷ್ಟ್ರಗಳು ಒಕ್ಕೋರಲವಾಗಿ ಹೋರಾಟ ಮಾಡಬೇಕು ಅಂತ. ಬಟ್ ಇವತ್ತು ನಾವು ಈ ಭಯೋತ್ಪಾದನಾ ಚಟುವಟಿಕೆಯನ್ನ ಮಟ್ಟ ಹಾಕ್ಬೇಕು ಅಂತಂದ್ರೆ ಪಾಕ್ ಗಡಿಯನ್ನ ಪ್ರವೇಶ ಮಾಡಲೇಬೇಕಾಗತ್ತೆ. ಯಾಕೆಂದ್ರೆ ಪಾಕ್ ನೆಲದಲ್ಲೇ ಅಡಗಿ ಕೂತಿರೋದು ಈ ಭಯೋತ್ಪಾದಕರ ತಾಣಗಳು. ಈ ಕಾರಣಕ್ಕಾಗಿ ಆ ಒಪ್ಪಂದದ ಅನುಸಾರ ಈಗ ನಾವು ಪಾಕ್ ಗಡಿಯನ್ನ ದಾಟ್ತಾ ಇದ್ದೀವಿ ಭಯೋತ್ಪಾದಕರನ್ನ ಮಟ್ಟ ಹಾಕೋದಕ್ಕೆ ಅಂದಾಗ, ಈ ಶೃಂಗಸಭೆಗಳ ಒಪ್ಪಂದದ ಅನುಸಾರ ಯಾವೆಲ್ಲ ರಾಷ್ಟ್ರಗಳು ಭಯೋತ್ಪಾದನಾ ಮಟ್ಟ ಹಾಕೋದಕ್ಕೆ ಭಾರತದ ಜೊತೆ ಅಥವಾ ಇನ್ನುಳಿದ ಯಾವುದೇ ರಾಷ್ಟ್ರಗಳು ಹೋರಾಟ ಮಾಡಿದಾಗ ಜೊತೆಗೆ ಬರ್ತೀವಿ ಅಂತ ಹೇಳಿದಾರಲ್ಲ, ಆ ರೀತಿ ಬರೋದಕ್ಕೆ ಸಾಧ್ಯ ಇದೆಯಾ? ಒಂದು ದೇಶದ ಗಡಿಯನ್ನ ದಾಟಿ ಹೋಗಿ ನಾವೀಗ ಯುದ್ಧ ಮಾಡಬೇಕಾಗುತ್ತೆ ಭಯೋತ್ಪಾದನವನ್ನ ಮಟ್ಟ ಹಾಕೋದಕ್ಕೆ. ಸೊ ಹಾಗಾಗಿ ಆ ದೇಶಗಳ ಒಂದಷ್ಟು ಒಪ್ಪಂದಗಳಿರುತ್ತಲ್ಲ ಸರ್, ಅದನ್ನ ಮೀರಿ ಬರ್ತಾವ ಅಂತ? ಖಂಡಿತ ವಿಜಯ್, ಇಲ್ಲೇನಾಗಿದೆ, ಈಗಾಗಲೇ ನಾವು ಏನು ಪುಲ್ವಾಮಾ ದಾಳಿಯ ನಂತರ ಏರ್ ಸ್ಟ್ರೈಕ್ ಮಾಡಿದ್ದನ್ನು ನೋಡಿದೀವಿ. ಏರ್ ಸ್ಟ್ರೈಕ್ ಮಾಡಿ ಅಲ್ಲಿ ಭಯೋತ್ಪಾದಕ ಶಿಬಿರಗಳನ್ನು ಸರ್ವನಾಶ ಮಾಡಿದ್ದನ್ನು ನೋಡಿದೀವಿ. ಆ ಸಂದರ್ಭದಲ್ಲಿ ಯಾವುದೇ ವಿಶ್ವ ರಾಷ್ಟ್ರಗಳು ಭಾರತದ ನಡೆಗೆ ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಭಾರತ ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಭಯೋತ್ಪಾದನೆ ಎಂಬುದು ಜಾಗತಿಕ ಒಂದು ಪಿಡುಗಾಗಿದೆ. ಈ ಜಾಗತಿಕವಾಗಿರ್ತಕ್ಕಂಥ ಪಿಡುಗನ್ನು ತೊಡೆದು ಹಾಕಲು ಯಾವುದೇ ದೇಶ ಯಾವುದೇ ದಿಟ್ಟ ನಿರ್ಧಾರವನ್ನು ಕೈಗೊಂಡ್ರು ಇಂಥ G20 ಶೃಂಗಸಭೆ ಶೃಂಗ ರಾಷ್ಟ್ರಗಳಿರ್ಬೋದು, ಬ್ರಿಕ್ಸ್ ರಾಷ್ಟ್ರಗಳಿರ್ಬೋದು ಅಥವಾ ಸಾರ್ಕ್ ರಾಷ್ಟ್ರಗಳಿರ್ಬೋದು, ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಪಡಿಸ್ತವೆ. ಇಲ್ಲಿ ಪ್ರಮುಖ ಪಾಕಿಸ್ತಾನವನ್ನು ಹೊರತುಪಡಿಸಿ ಇನ್ನುಳಿದ ರಾಷ್ಟ್ರಗಳು ಭಾರತದ ಬೆಂಬಲಕ್ಕೆ ಈ ಒಂದು ಕಾರ್ಯಾಚರಣೆಯಲ್ಲಿ ಬೆನ್ನೆಲುಬಾಗಿ ನಿಲ್ಲುವುದರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಇಸ್ರೇಲ್ ಹೇಳಿದೆ, ಏನು ಹಮಾಸ್ ಉಗ್ರರ ರೀತಿಯಲ್ಲಿ ಏನು ಪಹಲ್ಗಾಮ್ ಉಗ್ರರು ದುಷ್ಕೃತ್ಯವನ್ನು ಎಸಗಿದ್ದಾರೆ, ಇವರು ಹಮಾಸ್ ಉಗ್ರರಿಂದ ತರಬೇತಿಯನ್ನು ಪಡೆದಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹೀಗಾಗಿ ಭಾರತಕ್ಕೆ ನಾವು ಯಾವುದೇ ರೀತಿಯಲ್ಲಾದರೂ ನಾವು ಸಹ ಬೆಂಬಲವನ್ನು ನೀಡ್ತೇವೆ ಅಂತೇಳಿ ಈಗ ಇಸ್ರೇಲ್ ಬಹಿರಂಗವಾಗಿ ಘೋಷಣೆಯನ್ನು ಮಾಡಿದೆ. ಜೊತೆಗೆ ಏನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಹ ಭಾರತ ಕೈಗೊಳ್ತಕ್ಕಂತಹ ಕಾರ್ಯಾಚರಣೆಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಹಾಗೆಯೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಸಹ ನಮ್ಮ ಬೆಂಬಲವು ಭಾರತಕ್ಕಿದೆ, ಭಾರತ ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡಲಿ, ಜಾಗತಿಕವಾಗಿ ಪಿಡುಗಾಗಿರ್ತಕ್ಕಂತಹ ಈ ಒಂದು ಪಿಡುಗನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕು ಎಲ್ಲ ರಾಷ್ಟ್ರಗಳು ಅಂತ ಹೇಳಿ ಈಗಾಗಲೇ ಪಣ ತೊಟ್ಟಿವೆ. ಈ ಕಾರಣಕ್ಕಾಗಿ ಭಾರತ ಈ ಭಯೋತ್ಪಾದಕರ ವಿರುದ್ಧ ಕೈಗೊಳ್ತಕ್ಕಂತಹ ಕಾರ್ಯಾಚರಣೆಗೆ ಎಲ್ಲ ವಿಶ್ವ ನಾಯಕರುಗಳು ಸಂಪೂರ್ಣ ಬೆಂಬಲ ಸಿಗ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಚೀನಾ ಅದರಲ್ಲಿ ಮೌನ ತಾಳಬಹುದು, ಚೀನಾ ತಟಸ್ಥವಾಗಿ ಉಳಿಬಹುದು. ಆದರೆ ಚೀನಾವೂ ಸಹ ಭಯೋತ್ಪಾದಕರ ವಿರುದ್ಧ ನೀವು ಹೋರಾಟ ಮಾಡಬೇಡಿ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ. ಚೀನಾ ಈಗ ಪಾಕಿಸ್ತಾನದ ಗಡಿಯೊಳಗೆ ಹೋಗಿ ನಾವು ಯುದ್ಧವನ್ನು ಮಾಡಬೇಕಾಗಿಲ್ಲ. ಈಗಾಗಲೇ ನಾವು ಪುಲ್ವಾಮಾ ಘಟನೆಯ ನಂತರ ನಡೆದಂಥ ಉರಿ ಏರ್ ಸ್ಟ್ರೈಕ್ ಇರ್ಬೋದು, ಮತ್ತು ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಈಗ ಈ ಒಂದು ಘಟನೆಗಳನ್ನು ನಾವು ನೋಡ್ಬೋದು. ಸರ್ಜಿಕಲ್ ಸ್ಟ್ರೈಕ್ ಆದಾಗಲಿ, ಏರ್ ಸ್ಟ್ರೈಕ್ ಆದಂಥ ಸಂದರ್ಭದಲ್ಲಾಗಲಿ ವಿಶ್ವದ ಯಾವ ನಾಯಕರು ಸಹ ಭಾರತವನ್ನು ಪ್ರಶ್ನೆ ಮಾಡಿಲ್ಲ. ಅದೇ ರೀತಿ ಈಗಲೂ ಸಹ ಭಾರತ ನೇರವಾಗಿ ಯುದ್ಧವನ್ನು ಪಾಕಿಸ್ತಾನದ ಜೊತೆ ಯುದ್ಧವನ್ನು ಮಾಡದೇ ಇದ್ರೂ ಸಹ ಏನು ಪಾಕಿಸ್ತಾನದಲ್ಲಿ ಇರ್ತಕ್ಕಂತಹ ಭಯೋತ್ಪಾದಕರ ಶಿಬಿರಗಳನ್ನು ಗುರುತಿಸಿ ಈಗಾಗಲೇ ಉಪಗ್ರಹಗಳ ಮೂಲಕ 42 ಭಯೋತ್ಪಾದಕ ಶಿಬಿರಗಳನ್ನು ಭಾರತ ಗುರುತಿಸಿದೆ. ಆ ಗುರುತಿಸಿರ್ತಕ್ಕಂತಹ ಭಯೋತ್ಪಾದಕ ಶಿಬಿರಗಳ ಮೇಲೆ ನೇರವಾಗಿ ದಾಳಿಯನ್ನು ಮಾಡಿ ಏನು ಆ ಶಿಬಿರಗಳನ್ನು ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡುತ್ತೆ ಅಂತಕ್ಕಂಥ ಮಾಹಿತಿಯೂ ಸಹ ಈಗಿದೆ. ಆದರೆ ಭಾರತ ಪಾಕಿಸ್ತಾನದ ನಡುವೆ ಭಾರತ ಪಾಕಿಸ್ತಾನ ಸೇನೆಗಳು ನೇರವಾಗಿ ದೊಡ್ಡ ಮಟ್ಟದಲ್ಲಿ ಯುದ್ಧ ಏನು ಮಾಡ್ತವೆ ಅಂತ ಏನು ಸದ್ಯಕ್ಕಿಲ್ಲ. ಆದರೆ ಈಗ ಗಡಿಯೊಳಗೆ ಉದ್ವಿಗ್ನ ವಾತಾವರಣ ಇರ್ತಕ್ಕಂಥದ್ದು ಸತ್ಯ. ಏನು ಪಾಕಿಸ್ತಾನ ಸೇನೆ ಅಪ್ರಚೋದಿತವಾಗಿ ಈಗಾಗಲೇ ಗುಂಡಿನ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು, ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ಸೈನಿಕರು ಸಹ ಉತ್ತರವನ್ನು ನೀಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಕಳೆದ 2 ದಿನಗಳಿಂದಲೂ ಈ ಒಂದು ಘಟನೆ ನಡೀತಲೇ ಇದೆ. ಆದರೂ ಸಹ ಭಾರತ ಮತ್ತು ಪಾಕಿಸ್ತಾನ ಈ ಹಂತದಲ್ಲಿ ತಾಳ್ಮೆಯಿಂದ ನಡ್ಕೊಳ್ಬೇಕು ಅಂತೇಳಿ ವಿಶ್ವ ನಾಯಕರು ಸಹ ಹೇಳ್ತಾ ಇದ್ದಾರೆ. ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಅವರು ಹೇಳಿದ್ದಾರೆ, ತಾಳ್ಮೆಯಿಂದ 2 ದೇಶಗಳು ವರ್ತಿಸಬೇಕು, ಇದು ಯಾವುದೇ ರೀತಿಯ ತಾಳ್ಮೆ ಕಳೆದುಕೊಳ್ಳದಂತೆ 2 ರಾಷ್ಟ್ರಗಳ ನಡುವಿನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ 2 ರಾಷ್ಟ್ರಗಳ ನಾಗರಿಕರು ಸಹ ಈ ಒಂದು ಸಂದರ್ಭದಲ್ಲಿ ಭಯೋತ್ಪಾದಕರನ್ನ ನಾಶ ಮಾಡಿ ಆದರೆ ಯುದ್ಧ ಬೇಡ ಅಂತಕ್ಕಂಥ ಸಂದೇಶಗಳನ್ನು ಸಹ ರವಾನಿಸ್ತಾ ಇದ್ದಾರೆ.
ಆದರೆ ವಿಶ್ವ ಮಟ್ಟದಲ್ಲಿ ಭಾರತಕ್ಕೆ ಎಲ್ಲ ಬಹುತೇಕ ರಾಷ್ಟ್ರಗಳು ಈ ಒಂದು ಭಯೋತ್ಪಾದಕರ ವಿರುದ್ಧ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾವೆ. ಈಗಾಗಲೇ ಭಾರತವು ಸಹ ಅದೇ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಭಯೋತ್ಪಾದಕ ಶಿಬಿರಗಳನ್ನು ಗುರುತಿಸೋದು, ಆ ಭಯೋತ್ಪಾದಕ ಶಿಬಿರಗಳ ಮೇಲೆ ನೇರವಾಗಿ ದಾಳಿಯನ್ನು ಮಾಡ್ತಕ್ಕಂಥದ್ದು, ಅವುಗಳನ್ನು ಮಾಡಿ ಭಯೋತ್ಪಾದಕರನ್ನ ಸರ್ವನಾಶ ಮಾಡ್ತಕ್ಕಂಥ ಕೆಲಸಕ್ಕೆ ಭಾರತೀಯ ಸೇನೆಯು ಸಹ ಮುಂದಾಗಿದೆ. ಸರ್, ಒಂದ್ ಕಡೆ